My precious brothers and sisters, the word of God says in Exodus 34 verse 10, "Behold, I make a covenant. Before all your people I will do marvels such as have not been done in all the earth nor in any nation." ನನ್ನ ಅಮೂಲ್ಯವಾದ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ವಿಮೋಚನ ಕಾಂಡ 34:10 ವಚನದಲ್ಲಿ ಹೀಗೆ ಹೇಳುತ್ತದೆ, ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. Today we are remembering the same covenant which he made those days, and we are going to enjoy the same covenant. ದೇವರು ಅಂದು ಮಾಡಿದ ನಿಬಂಧನೆಯನ್ನು ನೆನೆಸಿಕೊಳ್ಳುತ್ತಾ ನಮ್ಮ ಜೀವಿತದಲ್ಲಿ ಈ ನಿಬಂಧನೆಯನ್ನು ನಾವು ಅನುಭವಿಸಲಿದ್ದೇವೆ, ಆನಂದಿಸಲಿದ್ದೇವೆ. If you read 2 Corinthians chapter 1 verse 20, 2 ಕೊರಿಂಥ 1ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆದಿರುವಂತೆ, we can claim these promises for us also even now. ಇಂದು ಕೂಡ ಈ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಳ್ಳಬಹುದು. Because the word of God says like this. ಯಾಕೆಂದರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. 2 Corinthians chapter 1:20 says, 2 ಕೊರಿಂಥ 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, all God's promises are yea and amen in Christ Jesus. ದೇವರ ಎಲ್ಲಾ ವಾಗ್ದಾನಗಳು ಯೇಸುವಿನ ನಾಮದಲ್ಲಿ ಆಮೆನ್ ಎಂದಾಗಿದೆ. To the glory of God through us. ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎನ್ನುತ್ತೇವೆ. Hebrews 10:23 says, all God's promises are made by the Lord and he is faithful to fulfill them. ಇಬ್ರಿಯ 10:23ನೇ ವಚನ ಹೀಗೆ ಹೇಳುತ್ತದೆ, ವಾಗ್ದಾನಗಳನ್ನೆಲ್ಲ ದೇವರು ಮಾಡಿದನು, ವಾಗ್ದಾನ ಮಾಡಿದಾತನು ಪೂರೈಸಲು ನಂಬಿಗಸ್ತನು ಎಂದು. So my beloved brothers and sisters and my children, when you go through the Bible, you will be crossing through many promises. ನನ್ನ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ನೀವು ಸತ್ಯವೇದ ಓದುವಾಗ ಅನೇಕ ವಾಗ್ದಾನ ವಚನಗಳನ್ನು ನೋಡುತ್ತೀರಿ. Try to keep them in your mind. ಅವೆಲ್ಲವನ್ನು ನೆನಪಿನಲ್ಲಿಡಿರಿ. At the right time, when you are in need, when you claim that promise, the Lord will answer your and also release you from all your agony. ನಿಮ್ಮ ಅಗತ್ಯವಿರುವ ಸಮಯದಲ್ಲಿ ಆ ವಾಗ್ದಾನಗಳನ್ನು ನೀವು ಹೇಳಿಕೊಳ್ಳುವುದಾದರೆ ಅದು ನಿಮಗೆ ಸಹಾಯಕವಾಗುತ್ತದೆ. ಆಗ ದೇವರು ನಿಮ್ಮನ್ನು ದುಃಖದಿಂದ ಬಿಡಿಸುವನು. All the people shall see the marvelous work of the Lord. ಸುತ್ತಲಿರುವ ಜನರು ಕೂಡ ಅದ್ಭುತ ಕೃತ್ಯಗಳನ್ನು ನೋಡಲು ಸಾಧ್ಯವಾಗುವುದು. How God delivers you out of the problem, the people who are before you will be watching. ನಿಮ್ಮನ್ನು ದೇವರು ಹೇಗೆ ಕಷ್ಟ ಶೋಧನೆಗಳಿಂದ ಬಿಡಿಸುವನು ಎಂಬುದಾಗಿ ನಿಮ್ಮ ಎದುರಿಗಿರುವ ಜನರು ನೋಡುವರು. The people of Israel were chosen by the Lord himself in a special way. ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟ ವಿಶೇಷ ಜನಾಂಗವಾಗಿದ್ದರು. They were chosen by the Lord as his own people. ದೇವರು ಅವರನ್ನು ಸ್ವಂತ ಜನರನ್ನಾಗಿ ಆರಿಸಿಕೊಂಡಿದ್ದನು. Psalm 135 verse 4 says so. ಕೀರ್ತನೆಗಳು 135ನೇ ಅಧ್ಯಾಯ 4ನೇ ವಚನ ಇದನ್ನು ಹೇಳುತ್ತದೆ. See, the people of Israel were staying in Egypt. ಇಸ್ರಾಯೇಲ್ಯರು ಐಗುಪ್ತದಲ್ಲಿ ವಾಸವಾಗಿದ್ದದನ್ನು ನೋಡುತ್ತೇವೆ. They suffered a lot because of the people of Egypt, Egyptians. ಈ ಐಗುಪ್ತರಿಂದಾಗಿ ಅವರು ಹಿಂಸೆಯನ್ನು ಅನುಭವಿಸುತ್ತಿದ್ದರು. And God chose Moses and Aaron to deliver them out of the slavery. ಆದರೆ ಅವರನ್ನು ದಾಸತ್ವದಿಂದ ಬಿಡಿಸುವುದಕ್ಕಾಗಿ ದೇವರು ಮೋಶೆ ಮತ್ತು ಆರೋನನನ್ನು ಆರಿಸಿಕೊಂಡನು. The Lord promised them to take them to Canaan. ದೇವರು ಕಾನಾನ್ ದೇಶಕ್ಕೆ ಒಯ್ಯುವುದಾಗಿ ಅವರಿಗೆ ವಾಗ್ದಾನ ಮಾಡಿದ್ದನು. The Lord fulfilled that promise. ಮತ್ತು ದೇವರು ವಾಗ್ದಾನವನ್ನು ಪೂರೈಸಿದನು. But before that they have to go through many trials and problems. ಆದರೆ ಅದಕ್ಕಿಂತಲೂ ಮೊದಲು ಅನೇಕ ಸಂಕಟಗಳನ್ನು ತೊಂದರೆಗಳನ್ನು ಎದುರಿಸಿದರು. After all the Israelites were coming out of Egypt, they had to face the Dead Sea. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬಂದಾಗ ಕೆಂಪು ಸಮುದ್ರವನ್ನು ಎದುರಿಸಬೇಕಾಯಿತು. The sea was before them. ಸಮುದ್ರವು ಅವರ ಎದುರಿನಲ್ಲಿತ್ತು. When they looked behind, ಮತ್ತು ಅವರು ಹಿಂದಿರುಗಿ ನೋಡಿದಾಗ they saw the Egyptians are coming in large numbers to kill them, to take them again to Egypt. ಐಗುಪ್ತರ ದೊಡ್ಡ ಸೈನ್ಯವು ಅವರನ್ನು ನಾಶ ಮಾಡುವುದಕ್ಕಾಗಿ ಅವರನ್ನು ಕೊಂಡೊಯ್ಯುವುದಕ್ಕಾಗಿ ಬರುತ್ತಿತ್ತು. And they were very near to them. ಮತ್ತು ಅವರು ಬಹಳ ಸಮೀಪದಲ್ಲಿದ್ದರು. This side the sea was there. ಒಂದು ಕಡೆಯಲ್ಲಿ ದೊಡ್ಡ ಸಮುದ್ರ. And they were all crying to Moses, why you have brought us here? ಆಗ ಅವರು ಮೋಶೆಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು, ಯಾಕೆ ನೀನು ನಮ್ಮನ್ನು ಇಲ್ಲಿಗೆ ಕರೆತಂದೆ? As the instructions of the Lord, Moses took his hand and showed it.
ದೇವರ ಆಜ್ಞೆಯನ್ನು ಪಾಲಿಸುತ್ತಾ ಮೋಶೆಯು ತನ್ನ ಕೋಲನ್ನು ಎತ್ತಿ ಹಿಡಿದನು. The Lord encouraged Moses to do that. ಅವನು ಹೀಗೆ ಮಾಡುವಂತೆ ದೇವರೇ ಅವನಿಗೆ ಸೂಚನೆ ನೀಡಿದ್ದನು. And Moses said, ಮತ್ತು ಮೋಶೆಯು ಹೀಗೆ ಹೇಳಿದನು, people of God, don't be afraid. ದೇವಜನರೇ, ಭಯಪಡದಿರಿ. Don't be afraid. ಭಯಪಡದಿರಿ. Stand still and see the salvation of the Lord, which he will accomplish for you today. ನೀವೆಲ್ಲ ದೇವರ ಮುಂದೆ ಸುಮ್ಮನಿದ್ದು ಸ್ಥಿರವಾಗಿದ್ದು ದೇವರು ನಿಮಗೋಸ್ಕರ ಮಾಡುವ ದೊಡ್ಡ ಕಾರ್ಯವನ್ನು ನೋಡಿರಿ ಅಂದನು. The Egyptians whom you see today, you shall see again no more forever. ನೀವು ಇಂದು ನೋಡುವ ಐಗುಪ್ತರನ್ನು ಇನ್ನು ಎಂದೂ ಕಾಣಲಾರಿರಿ. Exodus 14, 13 and 14, we read about this thing. ವಿಮೋಚನಕಾಂಡ 14ನೇ ಅಧ್ಯಾಯ 13, 14ನೇ ವಚನಗಳಲ್ಲಿ ಇದನ್ನು ನೋಡುತ್ತೇವೆ. And he also said, the Lord will fight for you. ಮತ್ತು ಅವನು ಹೀಗೆ ಹೇಳಿದನು, ದೇವರು ನಿಮಗಾಗಿ ಯುದ್ಧ ಮಾಡುವನು ಎಂದು. And you shall hold your peace. ನೀವಂತೂ ಶಾಂತವಾಗಿರಿ. And the people could see this miracle. ಮತ್ತು ಈ ಅದ್ಭುತವನ್ನು ಜನರು ನೋಡುವರು ಅಂದನು. When Moses saying this, after that he stretched out his hand over the sea. ಮೋಶೆ ಇದನ್ನು ಹೇಳಿದ ತರುವಾಯ ತನ್ನ ಕೈಯಲ್ಲಿದ್ದ ಕೋಲನ್ನು ಸಮುದ್ರದ ಕಡೆಗೆ ಚಾಚಿದನು. If you read verse 21, it says, 21ನೇ ವಚನವನ್ನು ನೋಡುವುದಾದರೆ ಅದು ಹೇಳುತ್ತದೆ, when Moses stretched out his hand over the sea, the Lord caused the sea to go back by a strong east wind all that night, and made the sea into dry land, and waters were divided, and the Israelites walked in the dry land. ಮತ್ತು ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. What a great miracle it is. ಎಂತ ದೊಡ್ಡ ಅದ್ಭುತವಿದು. Egyptians were able to see the miracle. ಐಗುಪ್ತರು ಈ ಅದ್ಭುತವನ್ನು ನೋಡುವಂತಾಯಿತು. And they also tried to do the same thing. They wanted to follow them. ಅವರು ಕೂಡ ಇಸ್ರಾಯೇಲರನ್ನು ಹಿಂಬಾಲಿಸಿ ಹೋಗಲು ಪ್ರಯತ್ನಿಸಿದರು. But what happened? ಆದರೆ ಏನಾಯಿತು? If we read verse 27, ನಾವು ಇದರ 27ನೇ ವಚನವನ್ನು ನೋಡುವುದಾದರೆ, sea returned to its full depth, so the Lord overthrew the Egyptians in the midst of the sea. ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. The people of God, the Israel people were saved. All were saved. ಆದರೆ ಇಸ್ರಾಯೇಲ್ಯರೆಲ್ಲರೂ ರಕ್ಷಿಸಲ್ಪಟ್ಟರು. What a great miracle it is. ಎಂತ ದೊಡ್ಡ ಅದ್ಭುತವಿದು. The same thing will happen to you, my sister, my brother, my children. ಇದೇ ನಿಮ್ಮ ಜೀವಿತದಲ್ಲಿ ನಡೆಯಲಿದೆ ಸಹೋದರ ಸಹೋದರಿಯರೇ, ಮಕ್ಕಳೇ. So many problems you will be facing. ನೀವು ಅನೇಕ ತೊಂದರೆಗಳನ್ನು ಎದುರಿಸುತ್ತಿರಬಹುದು. But have the practice of looking unto God. ಆದರೆ ದೇವರ ಕಡೆಗೆ ದೃಷ್ಟಿಸುವುದನ್ನು ಕಲಿಯಿರಿ. Moses was clinging on to God. ಮೋಶೆಯು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. Whatever God said, he did. ದೇವರು ಹೇಳಿದ್ದನ್ನೆಲ್ಲ ಅವನು ಮಾಡಿದನು. He obeyed. ಅವನು ವಿಧೇಯನಾದನು. And the miracle happened. ಮತ್ತು ಅದ್ಭುತವು ನಡೆಯಿತು. In the same way, ಇದೇ ರೀತಿಯಲ್ಲಿ you will also see miracles throughout this year. ಈ ವರ್ಷವಿಡೀ ನೀವು ಅದ್ಭುತಗಳನ್ನು ಕಾಣಲಿದ್ದೀರಿ. God will do many awesome things in your life. ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡುವನು. So have a communion with the Lord. ಆದ್ದರಿಂದ ದೇವರಿಗೆ ಸಮೀಪವಾಗಿರಿ. The word of God says in 1 Corinthians chapter 6 verse 17, ದೇವರ ವಾಕ್ಯವು 1 ಕೊರಿಂಥ 6:17ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, He who is joined to the Lord is one spirit with him. ಕರ್ತನ ಸಂಸರ್ಗದಲ್ಲಿರುವವನಾದರೂ ದೇವರೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. And John 15:5 we read, ಮತ್ತು ಯೋಹಾನ 15:5ನೇ ವಚನವು ಹೀಗೆ ಹೇಳುತ್ತದೆ, the Lord says like this, ದೇವರು ಹೀಗೆ ಹೇಳುತ್ತಾನೆ, I am the vine, ನಾನೇ ದ್ರಾಕ್ಷ and ಬಳ್ಳಿ, you are the branches. ಮತ್ತು ನೀವು ಕೊಂಬೆಗಳು. He who abides in me and I in him bears much fruit. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. For without me you can do nothing. ಆದರೆ ನಾನಿಲ್ಲದೆ ನೀವು ಏನನ್ನೂ ಮಾಡಲಾರಿರಿ. So my beloved children of God, ಆದ್ದರಿಂದ ನನ್ನ ಪ್ರೀತಿಯ ದೇವ ಮಕ್ಕಳೇ, remember all these promises of God. ದೇವರ ಈ ಎಲ್ಲಾ ವಾಗ್ದಾನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. And the whole of this year, every day you have a close communion with the Lord. ಈ ವರ್ಷವಿಡೀ ಪ್ರತಿ ದಿನವೂ ದೇವರಿಗೆ ಸಮೀಪಸ್ಥರಾಗಿರಿ. The Lord will be with you as a mighty and awesome one. ಮತ್ತು ದೇವರು ನಿಮ್ಮೊಂದಿಗೆ ಪ್ರಭಾವವಾಗಿಯೂ ಅದ್ಭುತವಾಗಿಯೂ ಇರುವನು. May the Lord help all of you, each one of you, throughout this whole year and make you see awesome things
through the power of God. ಈ ವರ್ಷ ಪೂರ್ತಿಯಾಗಿ ನೀವು ದೇವರ ಆಶೀರ್ವಾದಗಳನ್ನು ಅನುಭವಿಸುವಂತೆ ದೇವರು ಮಾಡಲಿ. ಆತನ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.